ಎಲ್ಲರಿಗೂ ನಮಸ್ಕಾರ. ವಿಶ್ವಗುರು ಎಜುಕೇಶನ್ ಚಾನೆಲ್ಗೆ ಸ್ವಾಗತ. ಇದು 10ನೇ ತರಗತಿ ಗಣಿತ ಭಾಗ 2 ಹೊಸ ಪಠ್ಯಪುಸ್ತಕ. ಇದರಲ್ಲಿ ಅಧ್ಯಾಯ 11 ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರಲ್ಲಿ ಈಗಾಗಲೇ ನಾವು ಅಭ್ಯಾಸ 11.1 ನೋಡ್ತಾ ಇದ್ದೀವಿ. ಇಲ್ಲಿ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಶ್ನೆ ಸಂಖ್ಯೆ 4ರವರೆಗೆ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ನೋಡಿಕೊಳ್ಳಿ. ಇವತ್ತು ನಾವು ಪ್ರಶ್ನೆ ಸಂಖ್ಯೆ 5 ಬಿಡಿಸೋಣ. ಪ್ರಶ್ನೆ ಸಂಖ್ಯೆ 5. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನುಂಟು ಮಾಡುತ್ತದೆ. ಅದರಲ್ಲಿ ಒಂದನೇದು ಕಂಸದ ಉದ್ದ, ಎರಡನೇದು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ, ಅದರಲ್ಲಿ ಮೂರನೇದು ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಯಾವ ರೀತಿ ಮಾಡೋದಂತೇಳಿ ನೋಡೋಣ. ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಂತಹ ಮಾಹಿತಿಗೆ ಅನುಗುಣವಾಗಿ ಈ ರೀತಿ ಒಂದು ಚಿತ್ರವನ್ನು ಹಾಕಿಕೊಂಡಿದ್ದೇನೆ. ಇಲ್ಲಿ ಓ ಅನ್ನೋದು ಈ ವೃತ್ತದ ಕೇಂದ್ರ ಬಿಂದು ಆಗಿದೆ. ನೆಕ್ಸ್ಟ್ OA ಅನ್ನೋದು ಈ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಈ ಒಂದು ಬಿಂದುವಿನಲ್ಲಿ ನಾನು ಒಂದು ಕೋನ ಮಾಪಕವನ್ನು ಇಟ್ಟುಕೊಂಡು 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಾ ಅದು ಬಿ ಬಿಂದುವಿನಲ್ಲಿ ಗುರುತಿಸಿಕೊಂಡಿದ್ದೇನೆ. ಈ ಬಿ ಬಿಂದುವನ್ನ ವೃತ್ತ ಕೇಂದ್ರಕ್ಕೆ ಒಂದು ಸರಳ ರೇಖೆಯನ್ನು ಎಳೆದಿದ್ದೇನೆ. ಇದು ಕೂಡ ಒಂದು ತ್ರಿಜ್ಯವಾಗುತ್ತದೆ. ಹಾಗಾಗಿ ನಾನು OB = 21 ಸೆಂಟಿಮೀಟರ್ ಅಂತ ಹೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಕೋನವು 60 ಡಿಗ್ರಿ ಉಂಟಾಗುತ್ತದೆ. ಇವಾಗ ಈ ಎ ಮತ್ತು ಬಿ ಬಿಂದುಗಳನ್ನು ಒಂದು ಸರಳ ರೇಖೆಯಿಂದ ಕೂಡಿಸಿಕೊಂಡಿದ್ದೇನೆ. ನೆಕ್ಸ್ಟ್ ಅವರು ಏನು ಕಂಡುಹಿಡಿಯುತ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಒನ್ನು ಕಂಸದ ಉದ್ದ ಅಂದ್ರೆ ಏನು? ಇಲ್ಲಿ ಎದಿಂದ ಇಲ್ಲಿ ಈ ರೀತಿ ಇದೆಲ್ಲ ಇದು ಕಂಸದ ಉದ್ದ ಆಗಿರುತ್ತದೆ. ಇಲ್ಲಿ ಪಿ ಯು ವೃತ್ತದ ಮೇಲಿನ ಒಂದು ಬಿಂದು ಆಗಿದೆ. ಕಂಸದ ಉದ್ದವನ್ನು ಯಾವ ರೀತಿ ಕಂಡುಹಿಡಿದಂತೇಳಿ ನೋಡೋಣ. ಇಲ್ಲಿ ಫಸ್ಟ್ ಒನ್ನು APB ಕಂಸದ ಉದ್ದ = ನಿಮಗೆ ಆಲ್ರೆಡಿ ಸೂತ್ರ ಗೊತ್ತಿದೆ, θ / 360 × 2πr. θ ಅಂದರೆ ಎಷ್ಟಿದೆ? 60 ಡಿಗ್ರಿ ಇದೆ. ಹಾಗಾಗಿ 60 / 360 ಇಂಟು 2 ಇದೆ. 2 ಇಂಟು ಇಲ್ಲಿ ನಮಗೆ ಪ್ರಶ್ನೆಯಲ್ಲಿ ಯಾವುದೇ ರೀತಿ ಪೈ ಬೆಲೆಯನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು π = 22 / 7 ಅಂತೇಳಿ ಉಪಯೋಗಿಸ್ಕೋಬೇಕು. ಇಂಟು r ಅಂದರೆ ಎಷ್ಟಿದೆ? 21. ಇವಾಗ ಕ್ಯಾನ್ಸಲ್ ಮಾಡೋಣ. ಈ 0 ಕ್ಯಾನ್ಸಲ್ ಆಗುತ್ತೆ. 6 1 6 6 36. ಇಲ್ಲಿ 7 1 7 3 21. 3 1 3 2 6. ಇಲ್ಲಿ 2 ಇದು 2 ಕ್ಯಾನ್ಸಲ್ ಆಯಿತು. ಇಲ್ಲಿ ಏನಾಯಿತು? 22 ಹೋಯಿತು. ಅಂದರೆ APB ಕಂಸದ ಉದ್ದ 22 ಸೆಂಟಿಮೀಟರ್ ಆಗುತ್ತದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಏನು ಕಂಡು ಹಿಡಿಯುತ್ತಾರೆ ಅಂದರೆ ಅವರು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಅಂದ್ರೆ ಇದು ನೋಡಿ, ಈ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಅಂದ್ರೆ ಇದೇನು ಕಾಣ್ತಿದೆಯಲ್ಲ, ಇದು ಈ ತ್ರಿಜ್ಯಾಂತರ ಖಂಡ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡವಾಗಿದೆ. ಇದನ್ನ ಯಾವ ರೀತಿ ಕಂಡು ಹಿಡಿಯೋದಂತೇಳಿ ನೋಡೋಣ. OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = θ / 360 × πr² ಅಂತ ಹೇಳಿ. ಇವಾಗ ಈ ಬೆಲೆಗಳನ್ನು ಆದೇಶಿಸೋಣ. θ ಅಂದರೆ 60 ಡಿಗ್ರಿ / 360 ಇಂಟು π ಅಂದರೆ 22 / 7 ಇಂಟು r. ತ್ರಿಜ್ಯ 21 ಇದೆ, ಇಲ್ಲಿ r² ಇದೆ. ಹಾಗಾಗಿ ನಾನು ಇಲ್ಲಿ 21 × 21 ಅಂತೇಳಿ ಬರ್ಕೊಂಡಿದ್ದೀನಿ. ಇಲ್ಲಿ ಕ್ಯಾನ್ಸಲ್ ಮಾಡೋಣ. ಈ 0 ಕ್ಯಾನ್ಸಲ್ ಆಗುತ್ತೆ. 6 1 6 6 36. 7 1 7 3 21. 3 1 3 2 6. 2 1 2 11 22 ಆಯಿತು. ನೆಕ್ಸ್ಟು ಇಲ್ಲಿ ಏನು ಉಳಿತೈತೆ ಅಂದರೆ 11 × 21 ಉಳಿಯುತ್ತದೆ. ಇವಾಗ 11 × 21 ಮಾಡಿದಾಗ 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅಂದರೆ ಈ ಒಂದು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ನೆಕ್ಸ್ಟ್ ಒನ್ನು ಅನುರೂಪ ಜಾಗದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುತ್ತಿದ್ದಾರೆ. ಯಾವ ರೀತಿ ಕಂಡುಹಿಡಿದಂತೆ ನೋಡೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೀವು ನೋಡ್ಬೋದು, ಈ ಅನುರೂಪ ಜಾಗದಿಂದ ಉಂಟಾದ ಈ ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ಒಂದು ಭಾಗ, ಇಲ್ಲೇನು ನಾ ಮಾರ್ಕ್ ಮಾಡ್ತಿದ್ದೀನಲ್ಲ, ಈ ಒಂದು ಭಾಗ ವೃತ್ತಖಂಡ ಆಗಿರುತ್ತದೆ. APB ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿದಂದ್ರೆ, ಈಗಾಗಲೇ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡಿದ್ದೀವಿ.
ಇದರಲ್ಲಿ ನಾವು ಇಲ್ಲಿ ಒಂದು ತ್ರಿಭುಜ ಕಾಣ್ತಿದೆ. ಈ ತ್ರಿಭುಜದ ವಿಸ್ತೀರ್ಣ ಮೈನಸ್ ಮಾಡಿದಾಗ ನಮಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತದೆ. ಯಾವ ರೀತಿ ಕಂಡುಹಿಡಿದು ಅಂತೇಳಿ ನೋಡೋಣ. ಇಲ್ಲಿ APB ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ ಟು OAPB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಸಮದ್ವಿಬಾಹು, ಅಂದರೆ ಅದು ಬಾಹುಗಳು ಎರಡು ಸೇಮ್ ಇದ್ದಾವೆ, ಹಾಗಾಗಿ ನಾನು ಇಲ್ಲಿ ಸಮದ್ವಿಬಾಹು ತ್ರಿಭುಜ OAB ತ್ರಿಭುಜದ ವಿಸ್ತೀರ್ಣ ಅಂತೇಳಿ ಬರ್ಕೊಂಡಿದ್ದೀನಿ. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಏನಿದೆ, ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಸಮದ್ವಿಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಏನಿದೆ, ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಸೈನ್ ಥೀಟಾ ಅಂತೇಳಿದೆ. ನಾವು ಆಲ್ರೆಡಿ ಕಂಡು ಹಿಡ್ಕೊಂಡಿದ್ದೀವಿ. OAP ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಬಂದಿದೆ, 731 ಬಂದಿದೆ, ಹಾಗಾಗಿ ಇದನ್ನ 731 ಅಂತ ಬರ್ಕೊಂಡಿದ್ದೀನಿ. ಮೈನಸ್ಸು ಆರ್ ಅಂದರೆ ಎಷ್ಟಿದೆ, 21 ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಹಾಗಾಗಿ ನಾನು ಇಲ್ಲಿ 21 ಇಂಟು 21 ಬರ್ಕೊಂಡಿದ್ದೀನಿ ಡಿವೈಡೆಡ್ ಬೈ 2. ಸೈನ್ ಥೀಟಾ ಅಂದರೆ ಎಷ್ಟಿದೆ, 60 ಡಿಗ್ರಿ ಇದೆ, ಹಾಗಾಗಿ ಸೈನ್ 60 ಅಂತೇಳಿ ಬರ್ಕೊಂಡಿದ್ದೀನಿ. ಇವಾಗ 231 ಮೈನಸ್ 21 ಇಂಟು 21 ಮಾಡಿದಾಗ 441 ಬರುತ್ತೆ ಡಿವೈಡೆಡ್ ಬೈ 2 ಇಂಟು ಸೈನ್ 60 ಡಿಗ್ರಿ ಅಂದರೆ √3 ಡಿವೈಡೆಡ್ ಬೈ 2 ಆಗುತ್ತದೆ. ಇವಾಗ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ ಟು 731 ಮೈನಸ್ 441 ಇಂಟು √3 ಡಿವೈಡೆಡ್ ಬೈ 4 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 5 ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.